ಅಂಕಣದಲ್ಲಿ, ಈ ಕಡೆ 6 ಜನ ಇರ್ತಾರೆ. ಇವರ ಮಧ್ಯೆ ನಡೀತಕ್ಕಂಥ ಒಂದು ಸ್ಪರ್ಧೆ. ಅದು ಇದು 5 ಸೆಟ್ನಿಂದ ಕೂಡಿರುತ್ತೆ. ಯಾರು 3 ಸೆಟ್ ಅನ್ನ ಮೊದಲು ಗೆಲ್ತಾರೋ ಅವೇನಾಗ್ತಾರೆ ದೇಶಾಲಿ ಆಗ್ತಾರೆ. ಕ್ಲಿಯರ್? ಪೂರ್ವವಾಗಿ ಗೊತ್ತಿದ್ದು. ಈ ವಾಲಿಬಾಲ್ ಆಟ ಯಾವ ದೇಶದ ಆಟ, ಯಾವ ದೇಶದ ಕ್ರೀಡೆ? ನಮ್ಮ ಭಾರತ ದೇಶದ ಕ್ರೀಡೆ ಅಲ್ಲ. ಹಾಗಾದ್ರೆ ಯಾವ ದೇಶದ ಕ್ರೀಡೆ? ಅಮೆರಿಕ ದೇಶದ ಕ್ರೀಡೆ. ಅಮೆರಿಕ ದೇಶದ ಕ್ರೀಡೆ ಗೊತ್ತಾಯ್ತಾ? ಅಮೆರಿಕದಿಂದ ಬಂದಂತ ಒಂದು ಕ್ರೀಡೆ. ಆ ಕ್ರೀಡೆಯನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಸಹ ಕಲಿತು ಈ ಕೌಶಲ್ಯಗಳನ್ನ ಕರಗತ ಮಾಡ್ಕೊಂಡು ಈ ಆಟವನ್ನ ಪ್ರಾರಂಭ ಮಾಡಿದ್ವಿ. ನಿಮ್ಮ ಶಾಲೆಗೂ ಪಾಠ್ಯಕ್ರಮದಲ್ಲಿ ಸಹ ಹೀಗಿದೆ ಅಲ್ವಾ? ಈ ವಾಲಿಬಾಲ್ ಆಟದ ಇತಿಹಾಸ ನೋಡೋದಾದ್ರೆ, ಇದು ವಾಲಿಬಾಲ್ ಆಟ ಅಂತಕ್ಕದ್ದು ಅಮೆರಿಕ ದೇಶದ ಒಂದು ಕ್ರೀಡೆ. ಅಲ್ಲಿ ವಿಲಿಯಂ ಜಿ ಮಾರ್ಗನ್ ಈ ಆಟವನ್ನ ಕಂಡು ಕೇಳ್ತಾರೆ, ಕ್ವಶನ್ ಮಾಡ್ತಾರೆ. ವಾಲಿಬಾಲ್ ಒಂದೇ ಮತ್ತೆ ಕ್ವಶನ್, ವಾಲಿಬಾಲ್ ಯಾವ ದೇಶದ ಕ್ರೀಡೆ? ಒಂದು ಕ್ವಶನ್ ರೆಡಿ ಆಗ. ಹಾಗಾದ್ರೆ ವಾಲಿಬಾಲ್ ಆಟವನ್ನ ಕಂಡುಹಿಡಿದವರು ಯಾರು? ಕ್ವಶನ್ ಮಾಡ್ತಾರೆ. ವಿಲಿಯಂ ಜಿ ಮಾರ್ಗನ್. ವಾಲಿಬಾಲ್ ಅಮೆರಿಕ ದೇಶದ ಕ್ರೀಡೆ. ಈ ವಾಲಿಬಾಲ್ ಆಟವನ್ನ ಕಂಡುಹಿಡಿದವರು ವಿಲಿಯಂ ಜಿ ಮಾರ್ಗನ್. ಗೊತ್ತಾಯ್ತಾ? ಯಾರು? ವಿಲಿಯಂ ಜಿ ಮಾರ್ಗನ್. ಯಾವ ಆಟ ಕಂಡುಹಿಡಿದ್ರು? ಗೊತ್ತಾಯ್ತಾ? ವಾಲಿಬಾಲ್ ಆಟವನ್ನು ಇವರು ಕಂಡುಹಿಡಿದ್ರು. ಹಾಗಾದ್ರೆ ಎಷ್ಟರಲ್ಲಿ? 1995. ಈಗ ಕ್ವಶನ್ ಮಾಡ್ತಾನೆ, ವಾಲಿಬಾಲ್ ಆಟವು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು, ಸಂಶೋಧಿಸಲ್ಪಟ್ಟಿತು ಅಂತ ಕೇಳ್ತಾರೆ. ಎಷ್ಟರಲ್ಲಿ? ಕ್ವಶನ್ ಮಾಡ್ಕೋಬಹುದು ನೋಡಿ, ಬೇಕಾದ ಕ್ವಶನ್ ಮಾಡ್ತಾರೆ, ಕ್ವಶನ್ ವೈಸ್ ಮಾಡ್ಬೋದು. ಪಾಠ ಅರ್ಥ ಇಸ್ಕೋಬೇಕು, ಪಾಠ ಅರ್ಥ ಆಗ್ಬೇಕು ಅಲ್ವಾ? ಪಾಠ ಅರ್ಥ ಆದ್ರೆ ಏನಾದ್ರು ಕ್ವಶನ್ ತೆಗೆದು ಏನ್ ಕ್ವಶನ್ ಕೇಳಿದ್ರೆ ಆನ್ಸರ್ ಅನ್ನ ಬರೀಬಹುದು ಅಲ್ವಾ? ಈ ಆಟವನ್ನ ಪ್ರಾರಂಭದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಮನೋರಂಜನೆಗೋಸ್ಕರ, ಖುಷಿಗೋಸ್ಕರ ಆಡ್ತಾ ಇದ್ರು. ಮನೋರಂಜನೆಗೋಸ್ಕರ. ಮನೋರಂಜನೆ ಅಂತ ಯಾಕೆ ಮನುಷ್ಯನಿಗೆ ಮನೋರಂಜನೆ? ದೇಹ ಅಂತಕ್ಕದ್ದು ದೊಡ್ಡದಿರುತ್ತೆ. ದೇಹ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಈಗಾಗಲೇ ಏನ್ ಮಾಡ್ತು, ಹೊಲ ಮನೆ ಗದ್ದೆಗೆಲ್ಲ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಿದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಏನ್ ಬೇಕಾಯ್ತು? ರೆಸ್ಟ್ ಬೇಕಾಯ್ತು, ವಿರಾಮ ಬೇಕಾಗಿತ್ತು, ಮನೋರಂಜನೆ ಬೇಕಾಗಿತ್ತು. ಆ ಬಿಡುವಿನ ವೇಳೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಕ್ರೀಡೆಯಲ್ಲಿ ನಾಟ್ಕೊಳ್ಳಿ ಇದೆಲ್ಲ ನಾಟಕಗಳು ನಡೀತಾ ಇದ್ವು. ಆ ನಾಟಕ ಹೋಗಿ ಕುತ್ಕೊಂಡು ಅದನ್ನೆಲ್ಲ ವೀಕ್ಷಣೆ ಮಾಡಿ ಖುಷಿ ಪಟ್ಟು ಮತ್ತೆ ಬೆಳಗ್ಗೆ ಕೆಲಸ ಕಾರ್ಯಗಳಿಗೆ ತಯಾರಾಗ್ತಾ ಇದ್ರು. ಅರ್ಥ ಆಯ್ತಾ? ಮನೋರಂಜನೆ ಗೊತ್ತಾಯ್ತಾ ನಿಮಗೆ? ಮನುಷ್ಯನಿಗೆ ಮನೋರಂಜನೆ ಬೇಕು ಅಲ್ವಾ? ಮನೋರಂಜನೆ ಇಲ್ಲದೆ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮನೋರಂಜನೆ ತಕ್ಕಂತ ಬೇಕು. ಮತ್ತು ಈ ಆಟವನ್ನ, ಯಾವ ಆಟವನ್ನ? ಮನೋರಂಜನೆಗಾಗಿ. ಯಾಕೆ ಕಾಡ್ತಾ ಇದ್ರು? ಮನೋರಂಜನೆಗಾಗಿ ಕಾಡ್ತಾ ಇದ್ರು ಅಲ್ವಾ? ಹೆಂಗಪ್ಪ? ಒಂದು ಬಟ್ಟೆಯನ್ನ ಇವು ಬಟ್ಟೆ ವೇಸ್ಟ್ ಬಟ್ಟೆ ತಗೊಳ್ಳೋದು, ಬಟ್ಟೆಯನ್ನ ಸುತ್ತೋದು, ಬಟ್ಟೆಯನ್ನ ಸುತ್ತಿ ಆ ಅಲ್ಲಿಂದ ಏನ್ ಮಾಡಿದ್ರು ಆಟವನ್ನ ಇವರು ಆಡ್ತಾ ಇದ್ರು. ಅದಕ್ಕೆ ಒಂದು ನಿರ್ದಿಷ್ಟ ರೂಪರೇಷೆ ಇರಲಿಲ್ಲ, ನಿಯಮಗಳು ಇರಲಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವರು ಆಡ್ತಾ ಇದ್ರು ಅಲ್ವಾ? ಹಾಗಾಗಿ ಈ ವಾಲಿಬಾಲ್ ಆಟವನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಮಾರ್ಪಾಡನ್ನ ಮಾಡಿ ಒಂದು ರೂಪರೇಷೆ ರೆಡಿ ಮಾಡಿದ್ರು. ಈ ರೀತಿಯಾಗಿರ್ಬೇಕು, ಒಂದು ಅಂಕಣ ಮಟ್ಟದ ಈ ರೀತಿಯಾಗಿರ್ಬೇಕು, ಕೌಶಲ್ಯಗಳು ಈ ರೀತಿಯಾಗಿರ್ಬೇಕು, ನಿಯಮಗಳು ಈ ರೀತಿಯಾಗಿರ್ಬೇಕು ಅಂತಂದೇಳಿ ತಯಾರು ಮಾಡಿದ್ರು. ತಯಾರು ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಆಟ ಮೊದಲು ಮೆಸಚೂಸೆಟ್ಸ್ ಅಂತ ಬರುತ್ತೆ, ಅಮೆರಿಕದಲ್ಲಿ ಬರುತ್ತೆ. ಯಾವುದು? ಅಲ್ವಾ? ಅಲ್ಲಿ ಈ ಆಟ ಅಂತಕ್ಕಂಥ ಪ್ರಾರಂಭವಾಯಿತು. ಅಲ್ಲಿ ಈ ವಾಲಿಬಾಲ್ ಆಟಕ್ಕೆ ಅಲ್ಲಿ ಏನಂತ ಕರೆದಿದ್ರಪ್ಪ ಅಂತ ಕೇಳ್ಬೋದು. ಕೇಳ್ತಾರೆ, ನಿಮ್ಗೆ ಪ್ರಶ್ನೆ ಮಾಡ್ತಾರೆ, ವಾಲಿಬಾಲ್ ಆಟಕ್ಕೆ ಮೊದಲಿನ ಹೆಸರೇನು? ಕ್ವಶನ್ ಬರ್ತಾರೆ, ಕ್ವಶನ್ ಬರ್ತಾರೆ, ರೈಟ್ ನೋಡ್ಕೊಳ್ರಿ. ವಾಲಿಬಾಲ್ ಆಟದ ಮೊದಲಿನ ಹೆಸರೇನು? ಮಿಟೋನೆಟ್. ಏನ್ ಹೇಳ್ರಿ? ಮಿಂಟೋನೆಟ್ ಅಂತ ಕರಿತಾ ಇದ್ರು ಮೊದಲು ಈ ಆಟಕ್ಕೆ. ವಾಲಿಬಾಲ್ ಎಂಬ ಹೆಸರು ಬರೋದಕ್ಕಿಂತ ಹಿಂದೆ ಈ ಆಟಕ್ಕೆ ಏನಂತ ಕರಿತಾ ಇದ್ರು? ಯಾರು ಪಾಠವನ್ನು ಚೆನ್ನಾಗಿ ಗ್ರಹಿಸಿದ್ರೆ ಕ್ವಶನ್ಗಳು ಅರ್ಥ ಆಗ್ತವೆ, ಪಾಠನ ಅರ್ಥ ಆಗುತ್ತೆ, ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಕ್ಕೆ, ಚಟುವಟಿಕೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದಾಯ್ತಾ? ನಿಮ್ಗೆ ಗೊತ್ತಾಗ ಮತ್ತೆ ಒಂದೊಂದು ರಿಪೀಟ್ ಮಾಡಕ್ಕೆ. ಅದಾಯ್ತಾ? ಕ್ಲಿಯರ್? ಈ ಆಟಕ್ಕೆ ಹಿಂದೆ ಏನಂತ ಕರಿತಾ ಇದ್ರು? ಮಿಟೋನೆಟ್ ಅಂತೇಳಿ ಕರಿತಿದ್ರು. ಈ ಆಟದ ಹೆಸರನ್ನು ವಾಲಿಬಾಲ್ ಅಂತ ಪ್ರಯೋಗ ಮಾಡಿ. ಏನಂತ ಮಾಡಿದ್ರು? ವಾಲಿಬಾಲ್ ಅಲ್ವಾ? ವಾಲಿಬಾಲ್ ಅಂದ್ರೆ 1896ರಲ್ಲಿ ಸ್ಪ್ರಿಂಗ್ ಫೀಲ್ಡ್ನ
ವಾಲಿಬಾಲ್ ಆಟವನ್ನ ಪ್ರಚಾರ ಮಾಡುವಲ್ಲಿ YMCA ಅಂತ ಬರ್ತದೆ. YMCA ಅಬ್ರಿವೇಷನ್ ಹೇಳ್ತಾನೆ. YMCA ಏನಪ್ಪಾ YMCA ಅಬ್ರಿವೇಷನ್ ಏನಪ್ಪಾ ಅಂದ್ರೆ ಯೂತ್ ಅಥವಾ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ವೈ ಅಂದ್ರೆ ಏನು? ಎಂ ಅಂದ್ರೆ ಸಿ ಅಂದ್ರೆ ಎ ಅಂದ್ರೆ ಆಯ್ತಾ? ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಲ್ವಾ? ಈ ಸಂಸ್ಥೆ ಅಂತಕ್ಕಂಥ ಇದರಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ. ವಾಲಿಬಾಲ್ ಆಟಕ್ಕೆ ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸುತ್ತೆ. ಕಾಲ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತದೆ, ಆ ನಿಯಮಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಇದು ಏನ್ ಮಾಡುತ್ತೆ, ರಚನೆ ಮಾಡ್ತಾ ಹೋಯ್ತು. 1916ರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ರೂಪರೇಷೆ ಕೊಟ್ಟು 3 ಯತ್ನ ಇರಬೇಕು, 3 ಸ್ಪರ್ಶಗಳು ಇರಬೇಕು. ಏನಪ್ಪಾ ಅಂತಂದ್ರೆ ಈಗ ನಾನು ಬಾಲನ್ನ ಸರ್ವಿಸ್ ಮಾಡ್ತೀನಿ. ಬಾಲನ್ನ ಸರ್ವಿಸ್ ಮಾಡಿದಾಗ ಎದುರಾಳಿ ಅಂಕಣಕ್ಕೆ ಹೋಗುತ್ತೆ. ಎದುರಾಳಿ ಅಂಕಣಕ್ಕೆ ಹೋದಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನು ಸೆಂಟರ್ ಪ್ಲೇಸ್ ಇರ್ತಕ್ಕಂಥ ಏನ್ ಮಾಡ್ತಾನೆ, ಬಾಲನ್ನ ರಿಸೀವ್ ಮಾಡ್ತಾನೆ. ಬಾಲನ್ನು ರಿಸೀವ್ ಮಾಡೋ ಒಂದೇ ಸರಿಗೆ ಬಾಲನ್ನ ಎದುರಾಳಿ ಅಂಕಣಕ್ಕೆ ಕಳಿಸ್ತಾನೆ. 3 ಸ್ಪರ್ಶ ಆಗುತ್ತೆ. ಈಗ ಏನ್ ಮಾಡ್ತಾನೆ, ಸೆಂಟ್ರಲ್ ತಗೊಂಡು ಏನ್ ಮಾಡ್ತಾನೆ, ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಕೆರ ಕೊಡ್ಬೋದು, ರೈಟ್ ಅಲ್ಲಿ ಇರ್ತಕ್ಕಂಥ ಕೊಡ್ಬೋದು, ಕೊಡ್ತಾನೆ. ಅವನು ಏನ್ ಮಾಡ್ತಾನೆ, ಅವ್ನು ಲಿಫ್ಟ್ ಮಾಡ್ಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ ಸ್ಮ್ಯಾಶ್ ಇರ್ತಾರೆ, ಸ್ಮ್ಯಾಶ್ ಅಲ್ಲಿ ಪಾಸ್ ಮಾಡ್ತಾನೆ. ಒಟ್ಟಿಗೆ ಎಷ್ಟು ಯತ್ನ? ಅದು 3 ಯತ್ನ. 3 ಸ್ಪರ್ಶ ಇರ್ಬೇಕು, ನೆನ್ಪಿಟ್ಕೊಂಡು. ಅರ್ಥಾಯ್ತಾ? ಎಷ್ಟು ಸ್ಪರ್ಶ ಇರ್ತವೆ? ಯಾವುದೇ ಕಾರಣಕ್ಕೂ ಒಂದೇ ಇದಕ್ಕೆ ಕಳಿಸಕ್ಕೆ ಹೋಗ್ಬಾರ್ದು ಅಲ್ವಾ? 3 ಸ್ಪರ್ಶ ಅಂದ್ರೆ ಟಚ್ ಮಾಡ್ಬೇಕಂದ್ರೆ, ಸ್ಪರ್ಶ ಅಂದ್ರೆ ಟಚ್ ಮಾಡೋದು. ಅರ್ಥಾಯ್ತಾ? ಈ ಬ್ಲಾಕ್ ಬೋರ್ಡ್ ಆಗಿದೆ, ನಾನು ಗುರ್ತದಾನೆ, ಇದಕ್ಕೆ ನಾವು ಸ್ಪರ್ಶ ಅಂತ ಕರಿತೀವಿ ಅಲ್ವಾ? ಕ್ಲಿಯರ್? ಸ್ಪರ್ಶ ಗೊತ್ತಾಯ್ತಾ? ಹಾಗಾದ್ರೆ ಎಷ್ಟು ಪ್ರಯತ್ನ ಇರಬೇಕು ಅವ್ರಿಗೆ? 3 ಸ್ಪರ್ಶಗಳು ಇರಬೇಕು ಅಲ್ವಾ? ಒಂದು ನಿಯಮವನ್ನು ಜಾರಿಗೆ ತಂತು, ಈ ರೀತಿಯಾಗಿ ಇರಬೇಕು ಅಂತಂದ್ರೆ. ಈಗ ಪ್ರಥಮ ಮಹಾಯುದ್ಧ ಅಂತ ನಡೀತು. ಪ್ರಥಮ ಮಹಾಯುದ್ಧ ಯಾವಾಗ ನಡೀತು ಅಂತ ನೀವು ಕೇಳಿದ್ರೆ 1914 1918ರವರೆಗೆ ಪ್ರಥಮ ಮಹಾಯುದ್ಧ ನಡೀತು. ಪ್ರಥಮ ಮಹಾಯುದ್ಧ ನಡೆದ ವರ್ಷ ಅಂತ ಈ ಕ್ವಶನ್ ರೈಟ್ ಮಾಡ್ತಾವೆ ಅಲ್ವಾ? 1914ರಿಂದ 1918 ಅಲ್ವಾ? ಈ ಪ್ರಥಮ ಮಹಾಯುದ್ಧ ಸಂದರ್ಭದಲ್ಲಿ ಭೂ ಸೇವಾದಳ ಸೈನಿಕರು ವಾಲಿಬಾಲ್ ಆಟವನ್ನ ಯುರೋಪ್ ಖಂಡಕ್ಕೆ ತಗೊಂಡವರು. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಯುರೋಪ್ ಖಂಡಕ್ಕೆ ಈ ಆಟವನ್ನ ಪರಿಚಯಿಸಿದ್ರು, ಎಲ್ಲರಿಗೂ ತಿಳಿಸಿದ್ರು. ಅರ್ಥಾಯ್ತಾ? ಪರಿಚಯಿಸೋದೇಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಿಯಮಗಳು, ಕೌಶಲ್ಯಗಳನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಯಥಾವತ್ತಾಗಿ ಆಡಿದಾಗ ಏನ್ ಮಾಡ್ತಾರೆ, ಅದನ್ನ ವೀಕ್ಷಣೆ ಮಾಡಿದ ನಂತರ ಏನ್ ಮಾಡ್ತಾರೆ, ಅವು ನಾನು ಸಹ ಈ ತರ ಆಡ್ಬೋದಲ್ಲ. ಹಾಗಾಗಿ ಅದು ಏನ್ ಮಾಡುತ್ತೆ, ಎಲ್ಲ ಕಡೆಗೆ ಪರಿಚಯ ಆಗ್ತಾ ಹೋಯ್ತು ಅಲ್ವಾ? ನಂತರ FIVB ಬರುತ್ತೆ. FIVB ಅಂದ್ರೆ ಏನಪ್ಪಾ? ಫೆಡರೇಷನ್ ಆಫ್ ಏನ ಬರ್ಕೊತೀರಾ? ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್. ಹೇಳ್ರಿ, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್. ಅರ್ಥಾಯ್ತಾ? ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ಎಂತ ಸಂಸ್ಥೆ? ಕ್ವಶನ್ ಮಾಡ್ಕೋಬಹುದು. ಎಂತ ಸಂಸ್ಥೆ ಇದು? ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಲ್ವಾ? ಇದು 1947ರಲ್ಲಿ ಅಸ್ತಿತ್ವ ಬಂತು. ಜಾರಿಗೆ ಯಾವಾಗ ಬಂತು ಅಂತ ನೀವು ಕೇಳ್ತಾ. ಅರ್ಥ ಆಯ್ತಾ? 1947ರಲ್ಲಿ ಬಂತು. 1947 ಏನಿದು? ವೆರಿ ಗುಡ್ ಅಲ್ವಾ? ನಮ್ಗೆ ಬ್ರಿಟಿಷರಿಂದ ಮುಕ್ತಿಯಾದಂತ ಒಂದು ನಮ್ಮ ದೇಶ. ಅರ್ಥಾಯ್ತಾ? ಏನ್ ಮಾಡಿದ್ರು ಅಂದ್ರೆ ಅವರು ನಮ್ಮ ದೇಶವನ್ನ ಬಿಟ್ಟು ನಮಗೆ ಸ್ವತಂತ್ರವನ್ನ ನೀಡಿ ಏನ್ ಮಾಡಿದ್ರು, ಮಧ್ಯರಾತ್ರಿಗೆ ಹೋದ್ರು. ಅರ್ಥಾಯ್ತಾ? 1947ರಲ್ಲಿ ಇದು ಬಂತು. ಈ ಪಾಲ್ ಲಿಮಾವುಡ್ ಬರ್ತಾರೆ. ಯಾರು? ಲಿಮಾವುಡ್. ನೆನ್ಪಿಟ್ಕೋಬೇಕು, ಪಾಲ್ ಲಿಮಾವುಡ್. ಯಾರವರು? ಪಾಲ್ ಲಿಮಾವುಡ್. ಈ ಸಂಸ್ಥೆಯ ಪ್ರಥಮ ಅಧ್ಯಕ್ಷರು ಕೇಳ್ತಾರೆ, ವಾಲಿಬಾಲ್ ಸಂಸ್ಥೆಯ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಾರೆ. ಯಾರು? ಪಾಲ್ ಲಿಮಾವುಡ್ ಅಲ್ವಾ? ಯಾರು ಅಧ್ಯಕ್ಷರಾದ್ರು? ವಾಲಿಬಾಲ್ ಸಂಘಟನೆಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು ಅಲ್ವಾ? 1964ರಲ್ಲಿ ಟೋಕಿಯೋ ಒಲಿಂಪಿಕ್ ಅಂತ ಬರುತ್ತೆ. ಈ ಒಲಿಂಪಿಕ್ ಬಗ್ಗೆ ಆಮೇಲೆ ಹೇಳ್ತೇನೆ, ಸ್ವಲ್ಪ ಕೇಳ್ರಿ. 1964
ಟೋಕಿಯೋ ಒಲಿಂಪಿಕ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ಒಲಿಂಪಿಕ್ ಅಂತಕ್ಕಂಥ ಏನಪ್ಪ ಅಂದ್ರೆ ವಿಶ್ವದಲ್ಲಿ ಅತಿ ಪ್ರಮುಖವಾದ ಒಂದು ಆಟ. ಇದು ಏನಪ್ಪ ಅಂತಂದ್ರೆ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? ಇದು ಪ್ರಾರಂಭದಲ್ಲಿ ಇಲ್ಲಿ ಹುಟ್ಟಿಕೊಳ್ತಂತ ನೀವು ಕೇಳ್ಬೋದು. ಈ ಆಟ ಹುಟ್ಟಿಕೊಂಡಂತ ದೇಶ ಗ್ರೀಕ್ ದೇಶದ ಅಥೆನ್ಸ್. ಯಾವುದು? ಗ್ರೀಕ್ ದೇಶದಲ್ಲಿ ಇದು ಉಗಮವಾಯಿತು. ಯಾವುದು? ಒಲಿಂಪಿಕ್ ಕ್ರೀಡಾಕೂಟ. ಆಯ್ತಾ? 1964ರಲ್ಲಿ ಟೋಕಿಯೋ ಒಲಿಂಪಿಕ್ ಅಂತ ಬರ್ತದೆ. ಈ ಟೋಕಿಯೋ ಎಲ್ಲಿ ಬರುತ್ತಪ್ಪ ಅಂತ ನೀವು ಕೇಳ್ಬೋದು. ಆಯ್ತಾ? ನಮ್ಮ ಭಾರತ ರಾಜಧಾನಿ ಯಾವುದು? ದೆಹಲಿ ಅಲ್ವಾ? ಜಪಾನ್ ಅಲ್ಲಿ ಬರ್ತಕ್ಕಂಥ ನೆನಪಿಟ್ಕೊಳ್ಳಿ. ಎಲ್ಲಿ ಬರ್ತದ? ಜಪಾನ್ ದೇಶದ ಟೋಕಿಯೋ. ಎಲ್ಲಿ ಹೇಳ್ರಿ? ಜಪಾನ್ ದೇಶದ ಟೋಕಿಯೋ. 1964ರಲ್ಲಿ ನಡೀತು. ಏನ್ ನಡೀತು? ವಾಲಿಬಾಲ್ ಪಂದ್ಯಾವಳಿ. ಯಾವ ಪಂದ್ಯಾವಳಿ? ಆಯ್ತಾ? ವಾಲಿಬಾಲ್ ಪಂದ್ಯಾವಳಿ ನಡೀತು. ಹಾಗಾದ್ರೆ ಈ ವಾಲಿಬಾಲ್ ಆಟವನ್ನ ಒಲಿಂಪಿಕ್ ಯಾಕೆ ಸೇರ್ಪಡೆ ಮಾಡಬಾರ್ದು ಅಂತ ಹೇಳಿ ಈ ವಾಲಿಬಾಲ್ ಆಟವನ್ನ ಏನ್ ಮಾಡಿದ್ರು? ಇದರಿಂದ ಬಹಳ ಮಹತ್ವ ಇದೆ. ಕೈ ಕಾಲುಗಳು ಸ್ನಾಯುಗಳಿಂದ ಬಲಶಾಲಿ ಆಗ್ತವೆ, ಒಳ್ಳೆ ಚಪಲತೆ ಬರುತ್ತೆ, ಮೈಮಣತ ಬರುತ್ತೆ, ಫ್ಲೆಕ್ಸಿಬಿಲಿಟಿ ಬರುತ್ತೆ, ಚಲನೆ ಅಂತ ಕಂಡು ಕಾಲಿಗೆ ಚಲನೆ ಅಂತ ಇರುತ್ತೆ. ಹಾಗಾಗಿ ಈ ಆಟವನ್ನ ಸೇರ್ಪಡೆ ಮಾಡಬಹುದು ಅಂತಂದು ಹೇಳಿ 1964ರ ಟೋಕಿಯೋ ಬರ್ತಕ್ಕಂಥ ಜಪಾನ್ ದೇಶ ಎಲ್ಲಿ ಬರುತ್ತೆ? ಜಪಾನ್ ದೇಶದಲ್ಲಿ ಬರ್ತಕ್ಕಂಥದ್ದು ಅಲ್ವಾ? ಈ ಟೋಕಿಯೋ ಒಲಿಂಪಿಕ್ ನಲ್ಲಿ ಈ ಕ್ರೀಡೆಯನ್ನ, ಯಾವ ಕ್ರೀಡೆ? ವಾಲಿಬಾಲ್ ಕ್ರೀಡೆಯನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸೇರ್ಪಡೆಯನ್ನ ಮಾಡಿದ್ರು ಅಲ್ವಾ? ಇಷ್ಟೆಲ್ಲ ಅರ್ಥ ಆಯ್ತು ನಿಮಗೆ? ವಾಲಿಬಾಲ್ ಆಟದ ಇತಿಹಾಸ ಗೊತ್ತಾಯ್ತು ನಿಮಗೆ? ವಾಲಿಬಾಲ್ ಇತಿಹಾಸ ಗೊತ್ತು. ಆದ್ರೆ ವಾಲಿಬಾಲ್ ಆಟದ ಅಂಕಣದ ಮಾದರಿ ಯಾವ ರೀತಿಯಾಗಿರುತ್ತೆ, ಇದರಲ್ಲಿ ಎಷ್ಟು ಜನ ಆಟ ಆಡ್ತಾರೆ, ಇದನ್ನೆಲ್ಲ ಸ್ವಲ್ಪ ನೋಡೋಣ. ಅರ್ಥ ಆಯ್ತಾ? ಈಗೆಲ್ಲ ಅರ್ಥ ಆಯ್ತಲ್ಲ? ಇದು ಸ್ವಲ್ಪ ಮೆಲ್ಟ್ ಹಾಕ್ಬಿಡೋಣ. ವಾಲಿಬಾಲ್ ಯಾವ ದೇಶದ ಕ್ರೀಡೆ? ವಾಲಿಬಾಲ್ ಯಾವ ದೇಶದ ಕ್ರೀಡೆ? ಅಮೆರಿಕ ದೇಶದ ಒಂದು ಕ್ರೀಡೆ ಅಲ್ವಾ? ಹಾಗಾದ್ರೆ ಈ ವಾಲಿಬಾಲ್ ಆಟವನ್ನ ಕಂಡುಹಿಡಿದವರು ಯಾರು? ವಿಲಿಯಂ ಜಿ. ಆಯ್ತಾ? ಆಮೇಲೆ ಈ ಆಟಕ್ಕೆ, ಯಾವ ಆಟಕ್ಕೆ ನಿಯಮಗಳನ್ನು ರಚನೆ ಮಾಡಿದವರು ಯಾರು? ನಿಯಮಗಳನ್ನ ಯಾರು ರಚನೆ ಮಾಡಿದ್ರು ಅಲ್ವಾ? ಯಾರು? ಆಲ್ಸ್ಟೆಡ್. ಡಾಕ್ಟರ್ ಆಲ್ಸ್ಟೆಡ್ ಏನ್ ಮಾಡಿದ್ರು? ಈ ಆಟಕ್ಕೆ ನಿಯಮಗಳನ್ನ ಏನ್ ಮಾಡಿದ್ರು? ರಚನೆ ಮಾಡಿದ್ರು ಅಲ್ವಾ? ಅಲ್ಲಿರ್ತಕ್ಕಂಥ YMCA ಯಾವುದು? ಏನ್ YMCA ಅಂದ್ರೆ? ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಲ್ವಾ? ಆ ಸಂಸ್ಥೆ ಅಂತಕ್ಕಂಥ ಏನ್ ಮಾಡ್ತಪ್ಪ ಅಂತಂದ್ರೆ ಇದನ್ನ ಹೆಚ್ಚಿ ಪ್ರಚಾರ ಅಂತಕ್ಕಂಥನ್ನ ಮಾಡ್ತಾ ಹೋದ್ರು ಅಲ್ವಾ? ನಂತರ ಇದರ ಅಧ್ಯಕ್ಷರು ಯಾರಾಗಿದ್ರು? ಫಾರ್ ಲಿವರ್ವುಡ್. ನೆನಪಿಟ್ಕೊಳ್ರಿ, ಯಾರು? ಎದರ ಅಧ್ಯಕ್ಷರಾಗಿದ್ರು? ವಾಲಿಬಾಲ್ ಕ್ರೀಡೆಯ ಅಧ್ಯಕ್ಷರಾಗಿದ್ರು. ಯಾರು? ಫಾರ್ ಲಿವರ್ವುಡ್. ಅರ್ಥ ಆಯ್ತಾ? ಇಷ್ಟೆಲ್ಲ ಮಾಹಿತಿಯನ್ನ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನ ನೋಡಿದ್ವಿ. ಹಾಗಾದ್ರೆ ಅಂಕಣ ಅಂತಕ್ಕಂಥ ಯಾವ ರೀತಿ ಹೇಗಿರುತ್ತೆ? ಸ್ವಲ್ಪ ಅಂಕಣ ನೋಡೋಣ. ಅಂಕಣ ನೋಡ್ಬಿಡೋಣ. ವಾಲಿಬಾಲ್ ಅಂಕಣದ ಮಾದರಿ 18 ಮೀಟರ್ ಉದ್ದ ಇರುತ್ತೆ. ಎಷ್ಟು ಮೀಟರ್ ಉದ್ದ ಇರುತ್ತೆ? 18 ಮೀಟರ್ ಉದ್ದ ಇರುತ್ತೆ. ಆಮೇಲೆ 9 ಮೀಟರ್ ಅಗಲ ಇರುತ್ತೆ ಅಲ್ವಾ? ನೋಡ್ರಿ, 18 ಮೀಟರ್ ಉದ್ದ, 18 ಮೀಟರ್ ಉದ್ದ, 9 ಮೀಟರ್ ಅಗಲ, 9 ಮೀಟರ್ ಅಗಲ ಅಲ್ವಾ? ಆಮೇಲೆ ಮಧ್ಯದಲ್ಲಿ ನೆಟ್ ಬರುತ್ತೆ, ಬಲೆ ಅಂತ ಕರಿತೀವಿ. ಎಂತ ಕರಿತೀವಿ? ಬಲೆ ಅಲ್ವಾ? ನೆಟ್ ಕಟ್ಟಿರ್ತಾರೆ.
ಆಯ್ತಾ. ಆಮೇಲೆ ಇಲ್ಲಿ ಮೇಲ್ಗಡೆ ಆಂಟೆನಾ ಇರುತ್ತೆ. ಎಷ್ಟಿರುತ್ತೆ ಆಂಟೆನಾ? 1.80 ಮೀಟರ್. ಎಷ್ಟಿರುತ್ತೆ? ಇಲ್ಲಿ ಕೆಳಗೆ ಅಷ್ಟೇ ಇರುತ್ತೆ 1.80 ಮೀಟರ್. ಗೊತ್ತಾಯ್ತಾ? ಅಂಕಣದ ಉದ್ದ ಎಷ್ಟಿರುತ್ತೆ? 18 ಮೀಟರ್. ಉದ್ದ ಬಿಟ್ಟಾಗಲ್ಲ ನೆನ್ಪಿಟ್ಕೊಳ್ರಿ. ಫಸ್ಟ್ ಉದ್ದ ಹೇಳ್ತಾವಲ್ವಾ? ಉದ್ದ ಎಷ್ಟಿರುತ್ತೆ? 18 ಮೀಟರ್ ಉದ್ದ ಇರುತ್ತೆ. ಅಗಲ ಎಷ್ಟಿರುತ್ತೆ? 9 ಮೀಟರ್ ಇರುತ್ತೆ. ಹಾಗಾದ್ರೆ ಅಂಕಣದಲ್ಲಿ ಆಡ್ತಕ್ಕಂಥ ಎಷ್ಟು ಒಂದು ಅಂಕಣದಲ್ಲಿ ಅಂತಂದ್ರೆ 6 ಜನ ಇರ್ತಾರೆ ಅಲ್ವಾ? ಈ ಫ್ರಂಟ್ ಎಷ್ಟು ಜನ ಇರ್ತಾರೆ ನೋಡಿ. 1 2 3. ಆಮೇಲೆ ಈ ಕಡೆ 1 2 3. ಅದೇ ರೀತಿಯಾಗಿ ಈ ಕಡೆ ಭಾಗದಲ್ಲಿ ಅಷ್ಟೇ ಇರುತ್ತೆ ಅಲ್ವಾ? ಈ ಕಡೆ ಭಾಗದಲ್ಲಿ 6 ಜನ, ಆ ಕಡೆ ಭಾಗದಲ್ಲಿ ಎಷ್ಟು ಜನ ಇರ್ತಾರೆ? 6 ಜನ ಇರ್ತಾರೆ. ಇವ್ರ ಮಧ್ಯೆ ನಡೀತೈತಿ ಕ್ರೀಡೆ ಅಲ್ವಾ? ಇದರಲ್ಲಿ 6 ಜನ, ಆ ಭಾಗದಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ? ಹಾಗಾದ್ರೆ ಒಂದು ತಂಡದಲ್ಲಿ ನಾವೊಂದು ತಂಡವನ್ನ ಕರ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಮಕ್ಕಳ ಸಂಖ್ಯೆ ಎಷ್ಟಿರ್ಬೇಕು? 12 ಜನ ಇರ್ಬೇಕು. ಎಷ್ಟು ಜನ ಇರ್ತಾರೆ? 6 ಜನ ಒಳಗ ಆಟಗಾರ ಇರ್ತಾರೆ. 6 ಜನ ಏನ್ ಮಾಡ್ತಾರೆ? ಎಕ್ಸ್ಟ್ರಾ ಪ್ಲೇಯರ್. ಎಕ್ಸ್ಟ್ರಾ ಯಾಕೆ ಎಕ್ಸ್ಟ್ರಾ ಪ್ಲೇಯರ್ ಕರ್ಕೊಂಡು ಹೋಗ್ತಾವಪ್ಪ? ವೆರಿ ಗುಡ್. ಯಾರಿಗಾದ್ರೂ ಆಡ್ಲಿಕ್ಕೆ ಆಗದಂತ ಇಂಜುರಿ ಆಯ್ತು, ಗಾಯ ಆಯ್ತು ಅಂತ ಸಂದರ್ಭದಲ್ಲಿ ಏನ್ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರಲ್ಲ ಆಟಗಾರರು, ಆ ಆಟಗಾರರನ್ನ ಬದಲಿ ನೋಡಿ ಎಂತ ಪದ ಬರ್ತಾರೆ ಕನ್ನಡದಲ್ಲಿ ಏನಂತ ಕರೀತಾರೆ? ಬದಲಿ ಆಟಗಾರರು ಏನಂತ ಕರೀತಾರೆ? ಅವ್ರು ಏನಾದ್ರೂ ಇಂಜುರೀಸ್ ಆಯ್ತಪ್ಪ ಅಂತಂದ್ರೆ ಅವರ ಬದಲಿ ಆಟಗಾರರನ್ನ ನಾವು ಆಟ ಆಡಿಸ್ಬೋದು. ಆಮೇಲೆ ಒಂದ್ ಪಕ್ಷ ಏನ್ ಮಾಡ್ಬೋದು ಅಂತ ಕೇಳಿದ್ರೆ, ಈಗ 6 ಜನ ಸರಿ ಆಡ್ತಾ ಇಲ್ಲ, ಇನ್ನು 6 ಜನ ಬದಲಿ ಆಟಗಾರ ಇರ್ತಾರೆ. ಇವ್ರನ್ನೆಲ್ಲ ತೆಗೆದಾಕಿ ಅವ್ರನ್ನೆಲ್ಲ ಆಡಿಸ್ಬೋದು. ಅದು ಸಹ ಆಯ್ತು. ಅರ್ಥ ಆಯ್ತು? ಕ್ಲಿಯರ್? ಈಗ ಒಂದು ಅಂಕಣದಲ್ಲಿ ಎಷ್ಟು ಜನ ಆಟ ಆಡ್ತಾರೆ ಕ್ಲಿಯರ್ ಮಾಡ್ಬಿಡೋಣ. ಒಂದು ಅಂಕಣ ಅಷ್ಟೇ ವ್ಯವಸ್ಥೆ ಈ ಭಾಗ ಅಂಕಣ ಅಂತ ಕರಿತೇನೆ. ಒಂದು ಅಂಕಣದಲ್ಲಿ ಎಷ್ಟು ಜನ ಇರ್ತಾರಪ್ಪ? ಕ್ಲಿಯರಾ? ಮತ್ತೊಂದು ಅಂಕಣದಲ್ಲಿ ಎಷ್ಟು ಜನ ಇರ್ತಾರೆ ಅಲ್ವಾ? ಕ್ಲಿಯರ್ ಆಯ್ತಾ? ಇದ್ರದ್ದು ಅಂಕಣದ ಮಾದರಿ ಆಯ್ತು. ಗೊತ್ತಾಯ್ತಾ? ಆಂಟೆನಾ 1.80 ಮೀಟರ್ ಇರುತ್ತೆ. ಈ ಕಡೆ ಒಂದು ಆಂಟೆನಾ ಕಟ್ಟಿರ್ತಾರೆ, ಈ ಕಡೆ ಒಂದು ಆಂಟೆನಾ ಕಟ್ಟಿರ್ತಾರೆ ಅಲ್ವಾ? ಅದು 1.80 ಮೀಟರ್ ಇರುತ್ತೆ, ಇದು 1.80 ಮೀಟರ್ ಇರುತ್ತೆ. ಗೊತ್ತಾಯ್ತಾ? ಇದಕ್ಕೆ ನಾವು ಆಂಟೆನಾ ಅಂತ ಕರಿತೇವೆ. ಎಂತ ಕರಿತೇವೆ? ಆಂಟೆನಾ ಕರಿತೇವೆ. ಇದು ಈ ಗೆರೆ ಅಂತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಲೈನ್ ಅಂತ ಕರಿತೇವೆ. ಇದಕ್ಕೆ 3 ಮೀಟರ್ ಇರುತ್ತೆ. ಎಷ್ಟು ಮೀಟರ್ ಇರುತ್ತಪ್ಪ? 3 ಮೀಟರ್ ಇರುತ್ತೆ ಅಲ್ವಾ? ಇದು ಸಹ ಎಷ್ಟಿರುತ್ತೆ? 3 ಮೀಟರ್ ಇರುತ್ತೆ. ಹಾಗಾದ್ರೆ ಇದು ಎಷ್ಟಿರುತ್ತೆ? 6 ಮೀಟರ್ ಇರುತ್ತೆ. ಈ ಭಾಗ ಈಗ ಲೆಕ್ಕ ಮಾಡಿಬಿಡೋಣ. ನೀವು ಹೇಳ್ದಂಗೆ ನೀವೇನ್ ಹೇಳಿದ್ರಿ ಸಹ ಉದ್ದ ಎಷ್ಟೈತೆ ಅಂತ ಹೇಳಿದ್ರಿ ನೀವು? 18 ಆಗುತ್ತಾ ನೋಡೋಣ. 6 3 ಎಷ್ಟು? 9 3 12 12 6 18 ಅಲ್ವಾ? ಕ್ಲಿಯರ್? ಕ್ಲಿಯರ್? 6 3 9 3 12 6 ಒಟ್ಟು ಉದ್ದ ಎಷ್ಟಾಯ್ತು? 18 ಮೀಟರ್ ಅಂದ್ರೆ. ಹಾಗಾದ್ರೆ 1 ಮೀಟರ್ ಅಂದ್ರೆ ಎಷ್ಟ ಅಂತ ನೀವು ಕೇಳಬಹುದು. ಹಾಗಾದ್ರೆ ಸರಿ ಸಾ 1 ಮೀಟರ್ ಅಂದ್ರೆ ಎಷ್ಟು ಅಂತಂದ್ರೆ ನೋಡ 3.25 ಅಡಿ. 1 ಮೀಟರ್ ಇಸ್ ಈಕ್ವಲ್ ಟು 3.25 ಅಂತ ಕರೀತೇವೆ ಅಡಿಗಳು ಅಂತ. 3.25 ಅಡಿ. 1 ಮೀಟರ್ ಅಂದ್ರೆ ಎಷ್ಟು? 1 ಮೀಟರ್ ಅಂದ್ರೆ ಎಷ್ಟು? 3.25 ಅಡಿ. ಅರ್ಥ ಆಯ್ತಾ? ಆಮೇಲೆ ಒಂದು ಯಾಡ್ ಅಂತದೆ. ಯಾಡ್ ಅಂತ ಇದ್ರಾಗ ಇದು ಆಕಿ ಮಾಡ್ತಾವಲ್ಲ, ಆಕಿ ಪಾಠದಲ್ಲಿ 100 ಯಾಡ್ ಅಂತ ಬರ್ತದೆ. ಯಾದಂದ್ರೆ ಸಾ ಅಂತ ಕೇಳಬಹುದು. ಯಾಡ್ ಅಂತಂದ್ರೆ ಗಜ ನೋಡಿ. ಅದು ಯಾಡ್ ಇಂಗ್ಲಿಷ್ ಪದ, ಕನ್ನಡದಲ್ಲಿ ಎಂತ ಕರಿತೇವೆ? ಗಜ.
ಕೇಳ್ಬೋದು ಅಲ್ವಾ? 3 ಅಡಿಗಳು ಎಷ್ಟು? 3 ಅಡಿಗಳು. ಇವನ್ನೆಲ್ಲ ತಿಳ್ಕೊಂಡಿರ್ಬೇಕು ನೀವು, ಅರ್ಥ ಆಯ್ತಾ? ಇದೆಲ್ಲ ಬರ್ತವೆ. ಆಕೆಯಲ್ಲಿ 2 ಬರುತ್ತೆ, ಇದರಲ್ಲಿ ಮೀಟರ್ ಬರುತ್ತೆ. ಇದಾಗ್ಬಿಟ್ಟು ಅಂಕಣಗಳು ಗುರುಸ್ತಾವಲ್ಲ ಅದ್ರಲ್ಲಿ ಮೀಟರ್ ಬರುತ್ತೆ. ಈಗ ಮೊನ್ನೆ ನಿಮಗೆ ಹಾಕ್ಸಿದ್ದೇವೆ, ಯಾವ್ದು ಖೋಖೋ ಹಾಕ್ಸಿದೆ. ಖೋಖೋ 27 ಮೀಟರ್ ಉದ್ದ ಇರುತ್ತೆ, ಅಗಲ 16 ಮೀಟರ್ ಇರುತ್ತೆ ಅಲ್ವಾ? 27 ಮೀಟರ್ ಉದ್ದ, ಅಗಲ 16 ಮೀಟರ್. ಅದರ ಮೀಟರ್ ಲೆಕ್ಕ ಹೇಳ್ತೀವಿ. ಆದಿ ಮಾತ್ರ 2 ಅಂತ ಕರೀತಾರೆ. ಹಂಗಂದ್ರೆ ಏನು? ಏನ್ ಹೇಳು? 1 ಗಜ ಇಸ್ ಈಕ್ವಲ್ ಟು 3 ಅಡಿ. 1 ಗಜ ಇಸ್ ಈಕ್ವಲ್ ಟು 3 ಅಡಿಗಳು. 1 ಅಂದ್ರೆ ಅಡಿ ಅಂತೀವಿ. 1 ಮೇಲ್ಪಟ್ಟಿದ್ರೆ ಏನ್ ಮಾಡ್ತೀವಿ? ಅಡಿಗಳು ಅಲ್ವಾ? ಎಂತ ಕರಿತೀವಿ? ಅಂತ ಕರಿತೀವಿ. ಅರ್ಥ ಆಯ್ತಾ? ಆದ್ರೆ ಇಲ್ಲಿ ಬಲೆ ಇರುತ್ತಲ್ಲ, ಬಲೆ ಎಷ್ಟು ಎತ್ತರ ಇರಬೇಕು? ನೆಲದಿಂದ ಎಷ್ಟು ಎತ್ತರ ಇರಬೇಕು? ಯಾರಿಗೆ ಗೊತ್ತು? ಗೊತ್ತಿಲ್ಲ, ಕೇಳಿ. 2.43 ಮೀಟರ್. ಅರ್ಥ ಆಯ್ತಾ? ನೆಲದಿಂದ ಅಂಕಣದ ಇದು ಬಲೆ ಎಷ್ಟಿರ್ತಪ್ಪ ಅಂತಂದ್ರೆ 2.43 ಮೀಟರ್. ಇದು ಪುರುಷರಿಗೆ ಅಲ್ವಾ? ಹಾಗಾದ್ರೆ ಮಹಿಳೆಯರಿಗೆ ಎಷ್ಟಿರುತ್ತೆ? ವೆರಿ ಗುಡ್, ಭಾರಿ ಜಾಣ. ಎಷ್ಟಿರುತ್ತೆ? 2.4 ಮೀಟರ್. ಕ್ಲಿಯರಾ? ಹಾಗಾದ್ರೆ ವ್ಯತ್ಯಾಸ ಐತಿ, ಪುರುಷರಿಗೆ ವ್ಯತ್ಯಾಸ ಐತಿ, ಇದು ವ್ಯತ್ಯಾಸ ಐತಿ ಅಲ್ವಾ? ಈಗ ಬಾಲಕಿಯರಿಗೆ ಮಹಿಳೆಯರಿಗೆ ಎಷ್ಟಿರುತ್ತೆ ಎತ್ತರ? 2.2 ಮಹಿಳೆಯರು ಅಂತ ಕೊಡೋಣ. ಮಹಿಳೆಯರು ಅಥವಾ ಬಾಲಕಿಯರು, ಅದು ಪುರುಷರು. ಅದೇನು? ಪುರುಷರು ಅಥವಾ ಅಲ್ವಾ? ಪುರುಷರು ಎಷ್ಟಿರ್ತಪ್ಪ? 2.43 ಅಲ್ವಾ? 2.43 ಯಾರಿಗದು? ಪುರುಷರಿಗೆ. ಬಾಲಕರಿಗೆ. ಬಾಲಕಿಯರಿಗೆ ಇಷ್ಟೆಲ್ಲ ಗೊತ್ತಾಯ್ತು. ಮಾದರಿ ಚಿತ್ರ ಗೊತ್ತಾಯ್ತು ನಿಮಗೆ, ಅಂಕಣದೆಲ್ಲ ಗೊತ್ತಾಯ್ತು. ಕ್ಲಿಯರಾ? ಮುಂಕೋಗೋಣ. ಆದ್ರೆ ಸಹ ಆಟದಲ್ಲಿ ಯಾವ ಯಾವ ಉಪಕರಣಗಳನ್ನ ಬಳಸ್ತೀವಿ? ಆಟದಲ್ಲಿ ಯಾವ ಯಾವ ಉಪಕರಣಗಳನ್ನ ನಾವು ಬಳಸ್ತೀವಿ ನೋಡೋಣ ಅಲ್ವಾ? ಯಾವ ಉಪಕರಣಗಳು ಬರ್ತವೆ? ಫಸ್ಟ್ನೇದು ಒಂದನೇದಾಗಿ ಚೆಂಡಿನ ಬಗ್ಗೆ ನೋಡೋಣ. ಇದು ವೃತ್ತಾಕಾರವಾಗಿದೆ ಅಲ್ವಾ? 4 ನಂಬರ್ನ ಬಾಲನ್ನ ಬಳಸ್ತಾರೆ. 4 ನಂಬರ್. ಫುಟ್ಬಾಲ್ಗೆ 5 ನಂಬರ್, ಬಾಸ್ಕೆಟ್ ಬಾಲ್ಗೆ 6 ನಂಬರ್ ಇರ್ತದೆ. ಆ ನಂಬರ್ ಪ್ರಕಾರ ಬಳಸ್ತೀವಿ. ಹಾಗಾದ್ರೆ ನಾವು ವಾಲಿಬಾಲ್ಗೆ ಎಷ್ಟು ನಂಬರ್ ಬಳಸ್ತೇವೆ? ಅಲ್ವಾ? ಇದು ಮೃದುವಾದ ಚರ್ಮದಿಂದ ಅಥವಾ ಸಿಂಥೆಟಿಕ್ ನಿಂದ ಏನಾಗುತ್ತೆ ರಚನೆ ಅಂತಕ್ಕಂಥ ಆಗಿರುತ್ತೆ. ಗೋಲಾಕಾರದಲ್ಲಿ ಇರುತ್ತೆ. ಗೋಲಾಕಾರ ಗೊತ್ತಲ್ಲ ನಿಮಗೆ? ಗೋಲಾಕಾರದಲ್ಲಿ ಇರುತ್ತದೆ. ಇತ್ತೀಚೆಗೆ ಇದನ್ನ ರಬ್ಬರ್ ನಿಂದ ತಯಾರಿಸ್ತಾರೆ ಅಲ್ವಾ? ರಬ್ಬರ್ ನಿಂದ ತಯಾರಿಸ್ತಾರೆ. ಹಾಗಾಗಿ ಇದು ಎಷ್ಟು ಸುತ್ತಳತೆ ಎಷ್ಟು ಇರುತ್ತೆ? ಬಾಲಿನ ಸುತ್ತಳತೆ ನೋಡೋಣ. ಇದು ಬಾಲದ ತಿಳ್ಕೊಡ್ರಿ. ಇದು ಬಾಲದ ತಿಳ್ಕೊಡ್ರಿ. ಈ ಬಾಲದ ಸುತ್ತಳತೆ 65ರಿಂದ 67 ಸೆಂಟಿಮೀಟರ್. ಸೆಂಟಿಮೀಟರ್ ನೆನ್ಪಿಟ್ಕೊಳ್ರಿ. 65ರಿಂದ 67 ಸೆಂಟಿಮೀಟರ್ ಅಲ್ವಾ? ಅದರ ಸುತ್ತಳತೆ ಕೇಳ್ತಾನೆ. ವಾಲಿಬಾಲ್ ಆಟದಲ್ಲಿ ಬಳಸುವ ಚೆಂಡಿನ ಸುತ್ತಳತೆ ತಿಳಿಸಿ. ಕ್ವಶನ್ ಹೆಂಗಾದ್ರು ಮಾಡ್ಬೇಕು. ಅರ್ಥಕ್ಕ? ವಾಲಿಬಾಲ್ ಆಟದಲ್ಲಿ ಬಳಸುವ ಚೆಂಡಿನ ಸುತ್ತಳತೆ ಎಷ್ಟು? ಚೆಂಡಿನ ಸುತ್ತಳತೆ 65ರಿಂದ 67 ಆದ್ರೆ ಮತ್ತೆ ತೂಕ ಎಷ್ಟಿರುತ್ತೆ ಸರ್ ಅಂತ ನೀವು ಕ್ವಶನ್ ಮಾಡ್ಬೋದು ಅಲ್ವಾ? ತೂಕ ಎಷ್ಟಿರುತ್ತೆ? ತೂಕ 260ರಿಂದ ಗ್ರಾಮ್. ನೆನ್ಪಿಟ್ಕೊಳ್ರಿ. 1/4 kg ಅಂದ್ರೆ 250. ನೆನ್ಪಿಟ್ಕೊಳ್ಳಿ. 1/4 kg. 1/4 kg 10 ಜಾಸ್ತಿ ಇರುತ್ತೆ. 10 ಗ್ರಾಮ್ ಜಾಸ್ತಿ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಇರ್ಬೋದು 280 ಗ್ರಾಮ್ ವರೆಗೆ ಇರ್ಬೋದು. ಅರ್ಥಾಯ್ತಾ? 260ರಿಂದ 280 ಗ್ರಾಮ್. ಕಿಲೋಗ್ರಾಮ್
ಗ್ರಾಮ್ ಅಲ್ಲಿ ಕಿಲೋಗ್ರಾಮ್, ಗ್ರಾಮ್ ಬೇರೆ ಕಿಲೋಗ್ರಾಮ್ ಬೇರೆ ಅಲ್ವಾ. 1 ಕೆಜಿಗೆ ಎಷ್ಟು ಗ್ರಾಮು? 1000 ಅಲ್ವಾ. ಆಮೇಲೆ ಅರ್ಧಕ್ಕೆ ಎಷ್ಟು? ಕಾಲು ಎಷ್ಟು? ಕಾಲು ಕೆಜಿ ಅಂತ ಹೇಳಿದ. ಕಾಲು ಕೆಜಿಗೆ ಒಂದು ಸ್ವಲ್ಪ ಜಾಸ್ತಿ, 10 ಗ್ರಾಮ್ ಜಾಸ್ತಿ. ಗೊತ್ತಾಯ್ತಾ? ಕ್ಲಿಯರ್? ಕಿಲೋಗ್ರಾಮ್ ಗೊತ್ತಾಯ್ತಾ? 260ರಿಂದ ಕಿಲೋಗ್ರಾಮ್. ಕ್ಲಿಯರ್ ಏನಪ್ಪ? ಸೆಟ್ಟಿಂಗ್ ಎಲ್ಲ ಗೊತ್ತಾಯ್ತಾ? ನಿಮ್ಮ ಮಾಹಿತಿ ಗೊತ್ತಾಯ್ತಾ? ಈಗ ಎಲ್ಲಿ ಹೋಗೋಣ? ಜಾಳಿಗೆ. ಕೆಲಸ ಜಾಳಿಗೆ ಕೇಳಬಹುದು. ಜಾಳಿಗೆ ಬಂದ್ ನೋಡಪ್ಪ. ಇದು ಜಾಳಿಗೆ ಅಂತ ಕರೀತಾರೆ. ಎಂತ ಕರೀತಾರೆ? ಜಾಳಿಗೆ. ಇಂಗ್ಲಿಷ್ ನಲ್ಲಿ ನೆಟ್ ಎಂತ ಕರೀತಾರೆ? ಇನ್ನೊಂದು ಪದ ಬಳಸ್ತಾರೆ. ಯಾರು ಹೇಳ್ತೀನಿ ನೋಡೋಣ. ಇನ್ನೊಂದು ಪದ ಬಳಸ್ತಾರೆ. ಏನಂತಾರೆ? ನೆಟ್ ಅಂತಾರೆ, ಜಾಳಿಗೆ ಅಂತಾರೆ, ಅಥವಾ ಇದ್ರ ನೋಡೋಣ. ಇದ್ರ ಹೆಂಗಿರುತ್ತಲ್ಲ, ಇದು 9.5 ಮೀಟರ್. ನೆನಪುಕೊಂಡು ಈ ಜಾಳಿಗೆ ಎಷ್ಟಿರುತ್ತೆ? 9.5 ಮೀಟರ್. ಎಷ್ಟಿರ್ತಪ್ಪ? 9.5 ಅಂತ ಕೇಳಬಹುದು ನೀವು. ಕಂಬ ಅಂತಕ್ಕಂಥ ನಾವು ಏನ್ ಮಾಡ್ತೀವಿ? ಎಕ್ಸ್ಟೆಂಡ್ ಮಾಡ್ತಾರೆ ಆ ಕಡೆ ಕೊಟ್ಬಿಟ್ಟು ಹೊರಗಡೆ ಕಂಬ ನೆನ್ಪಿಟ್ಕೊಳ್ಳಿ. ಅರ್ಥಾಯ್ತಾ? ಹಾಗಾಗಿ ಜಾಳಿಗೆ ಅಂತಕ್ಕಂಥ ಏನಾಗಿರುತ್ತೆ? ಸ್ವಲ್ಪ 9 ಮೀಟರ್ ಸ್ವಲ್ಪ ಜಾಸ್ತಿ, ಒಂದು ಅರ್ಧ ಮೀಟರ್ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಅರ್ಥಾಯ್ತಾ? ಹಾಗಾದ್ರೆ 9.5 ಮೀಟರ್. ಎಷ್ಟು? 9.5 ಮೀಟರ್. ಕ್ಲಿಯರ್? ಅರ್ಥ ಆಯ್ತು? 9.5 ಮೀಟರ್ ಇರುತ್ತೆ. ಅರ್ಥಾಯ್ತಾ? ನಂತರ ಇದು ಆ ನೆಟ್ಟಿನ ಉದ್ದಕ್ಕೂ ಇದು ಹೊಂದಿಕೆ ಆಗಿರ್ಬೇಕು. ಅದು ನಾವು ಅಂಕಣ ಹಾಕಿರ್ತಾರೋ ಅದಕ್ಕೆ ಏನಾಗಿತ್ತು? ಹೊಂದಿಕೆ ಅಂತಕ್ಕಂಥ ಆಗಿರ್ಬೇಕು. ಆಮೇಲೆ ನಿಮಗೆ ಒಂದು ಗೆರೆ ಹಾಕ್ತಾನೆ. ಈ ಗೆರೆ ಹಾಕ್ಸಾಗಿ ಎಷ್ಟು ಸೆಂಟಿಮೀಟರ್ ಇರ್ಬೇಕಪ್ಪ ಅಂದ್ರೆ 5 ಸೆಂಟಿಮೀಟರ್ ಇರ್ಬೇಕು. ನೆನ್ಪಿಟ್ಕೊಳ್ಬೇಕು. 5 ಸೆಂಟಿಮೀಟರ್ ದಪ್ಪ ಇರಬೇಕು. ಎಷ್ಟಿರ್ಬೇಕು? 5 ಸೆಂಟಿಮೀಟರ್ ದಪ್ಪ ಇರಬೇಕು. ಕ್ಲಿಯರಾ? ಈಗೆಲ್ಲ ಆಯ್ತು, ನಿಮಗೆ ಗೊತ್ತಾಯ್ತು. ಈಗ ಎಲ್ಲಿ ಹೋಗೋಣ? ಆಂಟೆನಾ. ಆಗ ಪದ ಬಳಸಿದೆ ನಿಮಗೆ, ಆಂಟೆನಾ. ಆಂಟೆನಾ ಅಂತಕ್ಕಂಥ ಏನಾಗತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ತೆಳ್ಳಗಿರುತ್ತೆ, ತೆಳ್ಳಗೆ ಉದ್ದಕ್ಕಿರುತ್ತೆ. ಅದು ಎಷ್ಟಿರ್ತಪ್ಪ ಅಂತಂದ್ರೆ ನೆಟ್ಟಿ ಕಟ್ಟಿರ್ತಾನೆ, ಇಲ್ಲಿ ಕಟ್ಟಿರ್ತಾನೆ ನೋಡಿ. ಅದಕ್ಕೆ ಇಲ್ಲಿ ಹಾಕಿದಾನ, ಈಗ ಇದಂತ ಕಟ್ಟಿರ್ತಾನೆ ಅಲ್ವಾ. ಇದು ಎಷ್ಟಿರುತ್ತೆ? 1.8 ಕಿಲೋಮೀಟರ್. ಎಷ್ಟಿರುತ್ತೆ? ಅಂಗಡಿ ಮತ್ತೆ ಹೋಗಿ. ಅರ್ಥಾಯ್ತಾ? ಪಾಯಿಂಟ್ ಐತಲ್ಲಿ ಎಷ್ಟಿರುತ್ತೆ? 1.8 ಅರ್ಥಾಯ್ತಾ? ಗೊತ್ತಾಯ್ತು. ಎರಡು ಕಡೆ ಇರುತ್ತೆ ಆಂಟೆನಾ. ನೆನ್ಪಿಟ್ಕೊಳ್ಳಿ. ಈ ಕಡೆ ನೆಟ್ ಕಡೆಗೂ ಆಂಟೆನಾ ಇರುತ್ತೆ, ಕೆಳಭಾಗದಲ್ಲೂ ಸಹ ಆಂಟೆನಾ ಇರುತ್ತೆ. ಒಂದು ಅಂಕಣಕ್ಕೆ 2 ಆಂಟೆನಾ ಬಳಸ್ತವೆ. ಎಷ್ಟು ಬಳಸ್ತವೆ? 2 ಆಂಟೆನಾ ಬಳಸ್ತವೆ. ಹಾಗಾದ್ರೆ ಕಂಬಗಳು ಮತ್ತೇನ್ ಬರ್ತವೆ ನಿಮಗೆ? ನಟ್ ಕಟ್ಬೇಕಲ್ಪ ನಾವು. ನಟ್ ಕಟ್ಬೇಕಾದ್ರೆ ಏನ್ ಬೇಕು ನಮಗೆ? ಕಂಬಗಳು ಅಂತ ಬೇಕು. ಆ ಕಂಬಗಳ ಬಗ್ಗೆ ಸ್ವಲ್ಪ ನೋಡೋಣ. ಈಗ ಕಂಬಗಳು ಜಾಳಿಗೆಯನ್ನು ಆಧರಿಸುವ 0.5 ಮೀಟರ್ ಇಂದ 1 ಮೀಟರ್ ಹೊರಕ್ಕೆ ಇಟ್ಟಿರ್ತಾರೆ. ನೆನ್ಪಿಟ್ಕೊಳ್ರಿ. ಈಗ 1 ಮೀಟರ್ ಹೊರಕ್ಕೆ ಇರುತ್ತೆ. ಕಂಬ ಎಷ್ಟಿರುತ್ತೆ? 1 ಮೀಟರ್ ಹೊರಕ್ಕೆ ಇರುತ್ತೆ, ಹೊರಗಡೆ ಅಲ್ವಾ. ಈ ಅಂಕಣ ಇರುತ್ತಲ್ಲ, ಅಂಕಣದಿಂದ 1 ಮೀಟರ್ ಏನಾಗಿರುತ್ತೆ? 1 ಮೀಟರ್ ಹೊರಗೆ ಹಾಕ್ಬೇಕು ನಾವು. ಹಾಗಾದ್ರೆ ನಾವು ಎಷ್ಟು ತಗೋಬೇಕು? ಹಿಂಗೆ 10 ಮೀಟರ್ ತಗೋಬೇಕು ಅಲ್ವಾ. ಈ ಕಡೆ 1 ಮೀಟರ್ ಎಕ್ಸ್ಟೆಂಡ್ ಆಗುತ್ತೆ, ಈ ಕಡೆ 1 ಮೀಟರ್ 11 ಮೀಟರ್ ಆಗುತ್ತೆ. 9 ಮೀಟರ್ ಅಂಕಣ ಬರುತ್ತೆ. 9 ಮೀಟರ್ ಪಕ್ಕ 1 ಮೀಟರ್ ಬರುತ್ತೆ. ಅದ್ರ ಪಕ್ಕ ಏನ್ ಬರುತ್ತೆ? 1 ಮೀಟರ್ ಬರುತ್ತೆ. ಕ್ಲಿಯರ್? ಅಲ್ಲಿಗೆ ಆ ಕಡೆ 1 ಸೇರಿಸಿದ್ರೆ ಈ ಕಡೆ 1 ಸೇರಿಸಿದ್ರೆ 9ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ? 11. ಗೊತ್ತಾಯ್ತಾ? ಈ ಕಂಬದ ಬಗ್ಗೆ ಗೊತ್ತಾಯ್ತು ನಿಮಗೆ ಅಲ್ವಾ. ಈಗ ಆಟದ ನಿಯಮಗಳನ್ನು ನೋಡ್ತಾ ಇದ್ದಾನೆ. ಏನ್ ನೋಡೋಣ ಈಗ? ಆಟದ ನಿಯಮಗಳು ಅಲ್ವಾ. ಆಟದ ನಿಯಮಗಳು ತಿಳ್ಕೊಳ್ಳೋಣ. ಅರ್ಥಾಯ್ತಾ? ನಾನೇನ್ ಹೇಳ್ತೇನೆ? ಒಂದು ಪದ ಬಳಸಿದ್ ಮಾತು. ಅರ್ಥಾಯ್ತಾ? 9 ಬಿಟ್ಟು 18 ಬಿಟ್ಟು 9 ಒಂದು ಅಂಕಣದಲ್ಲಿ ಏನಾಡುತ್ತೆ? ಈಗ ಆಟವನ್ನ ನಾವು ಆಡ್ತೀವಿ. ಈ ಆಟವನ್ನ ನಾವು ಏನ್ ಮಾಡ್ತೀವಿ? ನಿಯಮಗಳಿಗೆ ಸರಿಯಾಗಿ ಆಡ್ಬೇಕು ಅಂತ ಹೇಳಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅಲ್ವಾ. ಹಾಗಾದ್ರೆ ಇದು ಎಷ್ಟು ಸೆಟ್ ಇಂದ ಕೂಡಿರ್ತಕ್ಕಂಥ 5 ಸೆಟ್ ನೆನ್ಪಿಟ್ಕೊಳ್ಳಿ. ಒಂದು ಸೆಟ್ ಅಂದ್ರೆ ಎಷ್ಟು ಅಂತ ಕೇಳ್ಬೋದು. ಕ್ಲಿಯರ್ ಮಾಡೋಣ. 5 ಸೆಟ್. ಆ ಒಂದು ಸೆಟ್ಗೆ 25 ಅಂಕಗಳು. ಒಂದು ಸೆಟ್ಗೆ ಎಷ್ಟಪ್ಪ? ಅಂತವು 5 ಸೆಟ್ ಇಂದ ಕೂಡಿರ್ತಾವೆ.
ಆಯ್ತಾ? 3 ಸೆಟ್ ಅನ್ನ ಯಾರು ಮೊದಲು ಗೆಲ್ತಾರೋ ಅವ್ರು ಏನ್ ಮಾಡ್ತಾರೆ? ಜಯಶಾಲಿಗಳ ಏನಾಗ್ತಾರೆ? ಜಯಶಾಲಿಗಳಾಗ್ತಾರೆ. ಅರ್ಥಾಯ್ತಾ? ಕ್ಲಿಯರಾ? ಹಾಗಾದ್ರೆ ಸ್ವಲ್ಪ ರೊಟೇಷನ್ ಸಿಸ್ಟಮ್ ಒಂಚೂರು ನೋಡ್ಬಿಡೋಣ, ಕ್ಲಿಯರ್ ಮಾಡ್ಬಿಡೋಣ. ಅರ್ಥಾಯ್ತಾ? ಇದು ರೊಟೇಷನ್ ಹೆಂಗಿರುತ್ತೆ ವಾಲಿಬಾಲ್ ಆಟದ್ದು? ಯಾರು ಯಾವ ಸ್ಥಳಕ್ಕೆ ಹೋಗ್ತಾರೆ ಅಂತ ಸ್ವಲ್ಪ ನೋಡಿ. ಅರ್ಥಾಯ್ತಾ? ಇದನ್ನ ಆಫ್ ಮಾಡ್ಕೊಳ್ಳೋಣ, ಆಫ್ ಮಾಡ್ಕೊಂಡ್ಬಿಡೋಣ. ಇದು 4 3 2 1 5 6. ಅರ್ಥಾಯ್ತಾ? ಕ್ಲಿಯರ್ ಏನಪ್ಪ? ಹಾ, ಅರ್ಥಾಯ್ತಾ? ಈಗ ಇವ್ರು ಸರ್ವಿಸ್ ಮಾಡ್ತಾನೆ, ಸರ್ವಿಸ್ ಮಾಡಿದೇನೋ ಇಲ್ಲಿ ಬರ್ತಾನೆ. ನೆನ್ಪಿಟ್ಕೊಳ್ಳಿ, ನನಗೆ ಸರ್ವಿಸ್ ಸಿಕ್ತಪ್ಪ, ನನಗೆ ಫ್ರೆಂಡ್ ಸಿಕ್ತು, ಇಲ್ಲೊಬ್ಬ ವ್ಯಕ್ತಿ ನಿಲ್ಸಿದೆ. ಹಾ, ಇವ್ನು ಏನ್ ಮಾಡಿದ? ಸರ್ವಿಸ್ ಮಾಡ್ದ. ಸರ್ವಿಸ್ ಮಾಡಿದ್ರೆ ಏನ್ ಮಾಡ್ತಾನೆ? ಹಿಂಗ್ ಬರ್ತಾನೆ. ನೆನ್ಪಿಟ್ಕೊಳ್ಬೇಕು, ತಿಳ್ಕೊಳ್ರಿ. ಸರ್ವಿಸ್ ಇಲ್ದ ಕಟ್ ಆಯ್ತು. ಇವ್ನು ಎಲ್ಲಿ ಬರ್ತಾನೆ? 5ನೇ ಸ್ಥಾನಕ್ಕೆ. 5ರಲ್ಲಿ ಎಲ್ಲಿ ಹೋಗ್ತಾನೆ? 6ರಲ್ಲಿ ಎಲ್ಲಿ ಹೋಗ್ತಾನೆ? ಆಮೇಲೆ ಎಲ್ಲಿ ಹೋಗ್ತಾನೆ? ಆಮೇಲೆ ಎಲ್ಲಿ ಹೋಗ್ತಾನೆ? ಆಮೇಲೆ ಹೋಗ್ತಾನೆ. ಇದಿಷ್ಟೇ ನೋಡಿ, ಇದೇನಿಲ್ಲ. ಅರ್ಥಾಯ್ತಾ? ಭಾರಿ ಈಸಿ, ಭಾಳ ಈಸಿ ಆಯ್ತಾ? ಆಯ್ತಾ? ರೊಟೇಷನ್ ಸಿಸ್ಟಮ್ ಗೊತ್ತಾಗ್ತಾ ನಿಮಗೆ? ಹಾ, ಈಗ ವಾಲಿಬಾಲ್ ಆಟ ಸಂಬಂಧಪಟ್ಟಂತೆ ಏನಾದ್ರೂ ನಿಮಗೆ ಡೌಟ್ಸ್ ಪಡಿದ್ರೆ ಕೇಳಿ. ಏನೇ ಡೌಟ್ಸ್ ಇಲ್ಲಲ್ಲ? ಮತ್ತೆ ಕ್ಲಿಯರಾ? ವಾಲಿಬಾಲ್ ಆಟದ ಬಗ್ಗೆ ಸ್ವಲ್ಪ ಎಲ್ಲ ಕ್ಲಿಯರ್ ಗೊತ್ತಾಯ್ತು. ಅರ್ಥಾಯ್ತಾ? ಇದು ಹೆಚ್ಚಿನ ವಿಷಯವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡಿ ಆಗ್ಬೋದು.